ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ಈಗ ವಿಪರೀತ ಬಿಸಿಲು ಆರಂಭವಾಗಿದೆ. ಬಿಸಿಲಿನ ಬೇಗೆಗೆ ಜನರು ಕೂಡ ತತ್ತರಿಸಿ ಹೋಗಿಬಿಟ್ಟಿದ್ದಾರೆ. ಮನೆಯಿಂದ ಹೊರಗೆ ಬರಲು ಕೂಡ ಹಿಂದೇಟು ಹಾಕುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥದ್ದು. ಗದಗ ಜಿಲ್ಲೆಯಲ್ಲಿಯೂ ಸಹ 38ರಿಂದ 40 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ಉಷ್ಣಾಂಶ ಇದೆ. ಹೀಗಾಗಿ ಜನರು ಸಹ ಮನೆಯಿಂದ ಬರಲು ಹಿಂದೇಟು ಹಾಕ್ತಾ ಇದ್ದಾರೆ. ಇನ್ನು ಬರ್ತಕ್ಕಂತಹ ಬೈಕ್ ಸವಾರರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಈ ಬಿಸಿಲಿನಿಂದ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಗದಗ ನಗರದಲ್ಲಿರ್ತಕ್ಕಂತಹ ಪ್ರಮುಖ ಸರ್ಕಲ್ಗಳಲ್ಲಿ ಇರ್ತಕ್ಕಂತಹ ಸಿಗ್ನಲ್ಗಳಲ್ಲಿ ಸಹ ಪೊಲೀಸ್ ಇಲಾಖೆ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿ ಬರ್ತಕ್ಕಂಥ ಬೈಕ್ ಸವಾರರಾಗಿರ್ಬೋದು, ಪಾದಾಚಾರಿಗಳಾಗಿರ್ಬೋದು, ಬರ್ತಕ್ಕಂಥ ಯಾರೇ ಇರಲಿ ಅಂಥವ್ರಿಗೆ ಒಂದು ನೆರಳಿನ ಪರದೆಯನ್ನು ಈಗ ಮಾಡಿರುವಂಥದ್ದು. ಯಾಕಂದರೆ ಪ್ರತಿಯೊಂದು ಸಿಗ್ನಲ್ನಲ್ಲಿ ಸುಮಾರು 1.5 ನಿಮಿಷದಿಂದ 2 ನಿಮಿಷವರೆಗೆ ನಿಂದಿರಬೇಕಾಗತ್ತೆ. ಪ್ರಯಾಣಿಕರು ಕೂಡ ನಿಂತು ಹೋಗಬೇಕಾಗತ್ತೆ. ಹೀಗಾಗಿ ಆ ಬರ್ತಕ್ಕಂತಹ ಪ್ರಯಾಣಿಕರಿಗೆ, ಬೈಕ್ ಸವಾರರಿಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು. ಯಾಕಂದರೆ ಅತಿ ಹೆಚ್ಚು ಬಿಸಿಲು ಬೀಳ್ತಾ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಹೀಗಾಗಿ ಆ ಸಮಸ್ಯೆಗಳು ಕೂಡ ಆಗಬಾರ್ದು ಎಂಬ ದೃಷ್ಟಿಯಿಂದ ಗದಗ SP ಆಗಿರ್ತಕ್ಕಂಥ BS ನಿಮ್ಗೌಡರ ಒಂದು ನೇತೃತ್ವದಲ್ಲಿ ಈ ಒಂದು ಗದಗ ನಗರದಲ್ಲಿರ್ತಕ್ಕಂತಹ ಮುಳುಗುಂದ ನಾಕ ಆಗಿರ್ಬೋದು, ಭೂಮರೆಡ್ಡಿ ಸರ್ಕಲ್ ಆಗಿರ್ಬೋದು ಮತ್ತು ಟಿಪ್ಪು ಸುಲ್ತಾನ್ ಸರ್ಕಲ್, ಇವು ಪ್ರಮುಖ ಸರ್ಕಲ್ಗಳು. ಈ ಸರ್ಕಲ್ಗಳಲ್ಲಿ 4 ಬದಿಯಲ್ಲಿಯೂ ಸಹ ಸಿಗ್ನಲ್ಗೆ ಒಂದು ನೆರಳಿನ ಪರದೆಗಳನ್ನು ಈಗಾಗಲೇ ಅಳವಡಿಕೆಯನ್ನು ಮಾಡಿರುವಂಥದ್ದು. ಗ್ರೀನ್ ಮ್ಯಾಟ್ ಮೂಲಕ ಆ ಒಂದು ನೆರಳಿನ ಪರದೆಯನ್ನು ಮಾಡಿ ಆ ಬಿರ್ತಕ್ಕಂತಹ ಬಿಸಿಲಿನ ಕಿರಣಗಳು ಕೂಡ ನೇರವಾಗಿ ಒಂದು ಪ್ರಯಾಣಿಕರ ಮೇಲೆ ಬೀಳಬಾರ್ದು ಎಂಬ ದೃಷ್ಟಿಯಿಂದ ಈ ಒಂದು ಮಾಸ್ಟರ್ ಪ್ಲ್ಯಾನನ್ನು ಪೊಲೀಸ್ ಇಲಾಖೆ ಮಾಡಿರುವಂಥದ್ದು. ಇದಕ್ಕೆ ನಗರಸಭೆ ಕೂಡ ಸಾಥನ್ನು ಕೊಟ್ಟಿದೆ. ಹೀಗಾಗಿ ಈ ಒಂದು ನಗರಸಭೆಯ ಸಹಯೋಗದಲ್ಲಿ ಒಂದು ಪೊಲೀಸ್ ಇಲಾಖೆ ಮುತುವರ್ಜಿ ವಹಿಸಿ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಈ ಬಿಸಿಲಿನಿಂದ ಅವರಿಗೆ ಸಮಸ್ಯೆಗಳು ಆಗಬಾರ್ದು ಎಂಬ ದೃಷ್ಟಿಯಿಂದ ಈ ಒಂದು ನೆರಳಿನ ಪರದೆಗಳನ್ನು ಈಗ ಅಳವಡಿಕೆಯನ್ನು ಮಾಡಿರುವಂಥದ್ದು. ಇದೇ ವಿಚಾರ ಸಂಬಂಧಪಟ್ಟಂಗೆ ಗದಗ SP ಆಗಿರ್ತಕ್ಕಂಥ BS ನಿಮ್ಗೌಡರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾದಾಗ ಪ್ರತಿ ವರ್ಷ ನಾವು ಈ ಪ್ರಮುಖ ಜಂಕ್ಷನ್ಗಳಲ್ಲಿ ಶೇಡ್ ನೆಟ್ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಯಾಕಂದರೆ ಏನು ಈ ಜಂಕ್ಷನ್ನಲ್ಲಿ ಟ್ರಾಫಿಕ್ ಸಿಗ್ನಲ್ ಇರುವಾಗ ಬೈಕ್ ಸವಾರರಾಗಿರ್ಬೋದು, ಬೇರೆ ಬೇರೆ ವಾಹನ ಸವಾರರು ಬಂದು ನಿಂತ್ಕೊಂಡಾಗ ಅವ್ರಿಗೆ ಸ್ವಲ್ಪ ನೆರಳಿನ ಅನುಭವ ಆಗಲಿ ಮತ್ತು ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನಗರಸಭೆಯ ಸಹಕಾರದೊಂದಿಗೆ ಇದನ್ನು ಮಾಡ್ತಾಯಿದ್ವಿ. ಅದೇ ರೀತಿಯಾಗಿ ಈ ವರ್ಷ ಕೂಡ ನಗರದ ಪ್ರಮುಖ ವೃತ್ತಗಳಾದ ಮುಳುಗುಂದ ವೃತ್ತ ಅಥವಾ ಮುಳುಗುಂದ ನಾಕ ಮತ್ತು ಭೂಮರೆಡ್ಡಿ ಸರ್ಕಲ್ ಹಾಗೂ ಟಿಪ್ಪು ಸರ್ಕಲಲ್ಲಿ ಈ ಒಂದು ನೆರಳಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ವೀಕ್ಷಕರು ಕೇಳಿದ್ರಲ್ಲ, SP ಆಗಿರ್ತಕ್ಕಂಥ BS ನಿಮ್ಗೌಡವರ ಮಾತನ್ನ. ಯಾಕಂದ್ರೆ ಗದಗ ನಗರದ ಪ್ರಮುಖ ಸರ್ಕಲ್ಗಳಲ್ಲಿಯೂ ಕೂಡ ನೆರಳಿನ ಪರದೆಗಳನ್ನು, ಗ್ರೀನ್ ಮ್ಯಾಟ್ಗಳನ್ನು ಹಾಕುವ ಮೂಲಕ ನೇರವಾಗಿ ಬರ್ತಕ್ಕಂಥ ಸೂರ್ಯನ ಕಿರಣಗಳು ಕೂಡ ಸಾರ್ವಜನಿಕರ ಮೇಲೆ ಮತ್ತು ಬೈಕ್ ಸವಾರರ ಮೇಲೆ ಬೀಳಬಾರ್ದು ಎಂಬ ದೃಷ್ಟಿಯಿಂದ ಈ ಒಂದು ಗ್ರೀನ್ ಮ್ಯಾಟ್ ಅಳವಡಿಕೆ ಮಾಡುವ ಮೂಲಕ ಒಂದು ಸಾಕಷ್ಟು ಪ್ರಯಾಣಿಕರ ಒಂದು ಅನುಕೂಲ ಆಗುವಂತಹ ಕಾರ್ಯವನ್ನು ಮಾಡಿರುವಂಥದ್ದು. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಪೊಲೀಸ್ ಇಲಾಖೆಯ ಕಾರ್ಯಕ್ಕೆ ಸಾರ್ವಜನಿಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ನಾವು ಧನ್ಯವಾದಗಳು ಹೇಳ್ಬೇಕು. ಯಾಕಂದ್ರೆ ಈಗ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಸಿಗ್ನಲ್ನಲ್ಲೂ ಜನರಿಗೆ ತೊಂದರೆ ಆಗಬಾರ್ದು, ಅವ್ರಿಗೆಲ್ಲ ಬಿಸಿಲಿನ ತಾಪದ ಇದು ಬಡಿಬಾರ್ದು ಅಂತೇಳಿ ಈಗ ನಮ್ಮ SP ಗಳು ಈ ಒಂದು ಇದನ್ನ ಹಾಕಿ ನೆಟ್ ಹಾಕಿ ಏನು ನೆರಳಿನ ವ್ಯವಸ್ಥೆ ಮಾಡಿದ್ರ ನಿಜಕ್ಕೂ ಈ ಕಾರ್ಯ ಶ್ಲಾಘನೀಯ. ನಿಜವಾಗ್ಲೂ ಇದರಿಂದ ಭಾಳ ಜನರಿಗೆ ಭಾಳ ಒಳ್ಳೇದಾಗ್ತೈತಿ. ಯಾಕಂದ್ರೆ ಬಿಸಿಲಿಗೆ ನೆತ್ತಿ ಎಲ್ಲ ಸುಟ್ಟು ಭಾಳ ಎಲ್ಲ ತ್ರಾಸ ಆಗ್ತಾ ಇದೆ. ಈಗ ಬಿಸಿಲಲ್ಲಿ ನಿಂತು ಯಾರ್ಯಾರು ಚಕ್ರ ಬಂದು ಬೀಳೋದು ಅಂತ ಅದು ಈ ರೀತಿ ಆಗ್ತಿರುತ್ತೆ. ಅಂಥದ್ರಲ್ಲಿ ಈ ಸಿಗ್ನಲಲ್ಲಿ ನಿಲ್ಲೋರ್ಗೆ ಈ ಒಂದು ಅನುಕೂಲ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ. ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ. ಉತ್ತರ ಕರ್ನಾಟಕ ಭಾಗದ ಗದಗ ಜಿಲ್ಲೆಯಲ್ಲಿ ಇವತ್ತು ಬಿಸಿಲಿನ ತಾಪಮಾನ ಸುಮಾರು 35ರಿಂದ 40, 41, 42 ಡಿಗ್ರಿಯಷ್ಟು ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ನಮ್ಮ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಾನ್ಯ ನಿಮ್ಗೌಡರವರು ಬೈಕ್ ಸವಾರರಿಗೆ ಸಿಗ್ನಲ್ನಲ್ಲಿ ಅನುಕೂಲ ಆಗಲಿ ಅಂತಂದು ಸಿಗ್ನಲ್ನಲ್ಲಿ ಸುಮಾರು 1.5-2.5 ನಿಮಿಷದ ಸಿಗ್ನಲ್ಲು ನಮ್ಮ ಊರಲ್ಲಿದ್ದಾವೆ. ಆ ಸಿಗ್ನಲಲ್ಲಿ ನೆರಳಿನ ಪರದೆಗಳನ್ನು ಮಾಡಿ ಮಕ್ಕಳಿಗೆ, ಮಹಿಳೆಯರಿಗೆ, ವೃದ್ಧರಿಗೆ ಅನುಕೂಲ ಮಾಡಿಕೊಟ್ರೆ. ಯಾಕಂದ್ರೆ ಬೈಕ್ ಸವಾರರು ಹೋಗುವ ಸಂದರ್ಭದಲ್ಲಿ ಸಿಗ್ನಲ್ನಾಗ ಬಿಸಿಲಿನ ತಾಪಮಾನ ಉರಿ ಬಿಸಿಲಿನೊಳಗೆ ನಿಂತು ಚಕ್ರ ಬಂದು ಬೀಳುವಂಥ ಪರಿಸ್ಥಿತಿ ಸಾಕಷ್ಟು ನಾವು ಕಣ್ಣಾರೆ ನೋಡಿದ್ವಿ. ಆದರೆ ಇವತ್ತು ಇದನ್ನು ಮಾಡಿದ್ದಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಅವರ ಸಿಬ್ಬಂದಿವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ವೀಕ್ಷಕರು ಕೇಳಿದ್ರಲ್ಲ, ಬೈಕ್ ಸವಾರರಾಗಿರೋದು ಸಾರ್ವಜನಿಕರ ಮಾತನ್ನ. ಯಾಕಂದರೆ ಈ ಒಂದು ಬಿಸಿಲಿನಿಂದ
ಕೆಂಗಟ್ಟು ಹೋಗ್ಬಿಡ್ತಾರೆ. ಅಷ್ಟೊಂದು ವಿಪರೀತವಾದಂತಹ ಬಿಸಿಲು. ಈ ಬಿಸಿಲಿನ ಜಳಕ್ಕೆ ಸಾಕಷ್ಟು ಪ್ರಯಾಣಿಕರು ಕೂಡ ತತ್ತರಿಸಿ ಹೋಗಿ ಒಂದು ಮೂರ್ಛೆ ಹೋಗಿ ಬಿದ್ದಿರುವಂಥದ್ದು. ಯಾಕಂದರೆ ಬಿಸಿಲಿನ ತಾಪಕ್ಕಾಗಿ ಸಾಕಷ್ಟು ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತಾ ಇತ್ತು. ಹೀಗಾಗಿ ಅಂಥ ಪ್ರಯಾಣಿಕರಿಗೂ ಕೂಡ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಎಂಬ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಮುತುವರ್ಜಿ ವಹಿಸಿ ಒಂದು ಗದಗ, ಬೆಟಗೇರಿ, ಅವಳಿ ನಗರದಲ್ಲಿರ್ತಕ್ಕಂಥ ಪ್ರಮುಖ ಸರ್ಕಲ್ಗಳಲ್ಲಿ ಗ್ರೀನ್ ಮ್ಯಾಟ್ಗಳನ್ನು ಅಳವಡಿಸುವ ಮೂಲಕ, ನೆರಳಿನ ಪರದೆಗಳನ್ನು ಹಾಕುವ ಮೂಲಕ ಒಂದು ಮಹತ್ವದ ಕಾರ್ಯವನ್ನು ಈಗ ಮಾಡಿರುವಂಥದ್ದು. ಈ ಒಂದು ಪೊಲೀಸ್ ಇಲಾಖೆಯ ಕಾರ್ಯಕ್ಕೆ ಸಾರ್ವಜನಿಕರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.